ಪ್ಯಾರಿಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ದಿಸ್ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಮೈ ಹೋಲ್ ಲೈಫ್. ಜಾಕೆಟೇ ತಗೊಂಡು ಹೋಗಲಿಲ್ಲ. ಇದು ನಮಗೆ ಲೈಫಲ್ಲೇ ಕಲ್ತಂತ ಒಂದು ದೊಡ್ಡ ಪಾಠ. ವಾಟ್ ಹ್ಯಾಪೆಂಡ್ ಇನ್ ಪ್ಯಾರಿಸ್ ಯು ವಾಂಟ್ ಬಿಲೀವ್. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ನಾವು ಮಾರ್ನಿಂಗ್ ಅಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಪ್ಯಾರಿಸ್ಗೆ ಅಂತ ಹೊರಟ್ವಿ. ಬಟ್ ಲಿಯಾನ್ ಅಲ್ಲಿ ಡೇ ಬಿಫೋರ್ ಏನಿತ್ತು ಅಂತಂದ್ರೆ ಫುಲ್ ಹೀಟ್ ಇತ್ತು, ಹಾಗೆ ಸನ್ನಿ ಇತ್ತು. ನಾನೇನು ಅನ್ಕೊಂಡೆ, ಫುಲ್ ಕಾನ್ಫಿಡೆಂಟ್ ಅಲ್ಲಿ ನಾರ್ಮಲ್ ಡ್ರೆಸ್ ಹಾಕೊಂಡು ನಾವು ಪ್ಯಾರಿಸ್ಗೆ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೊರಟೇ ಬಿಟ್ಟು. ಫ್ರಾನ್ಸ್ ಪೀಪಲ್ಲು ನಮ್ಮನ್ನ ನೋಡ್ತಾ ಇದ್ರು, ಏನ್ ಇವರು ಈ ತರ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವರೆಲ್ಲ ಥರ್ಮಲ್ ಜಾಕೆಟ್ಸ್ ಹಾಗೆ ರೇನ್ ಕೋಟ್ಸ್, ಅಂಬ್ರೆಲಾ ಎಲ್ಲ ಇಟ್ಕೊಂಡ್ ಬಂದಿದ್ರು. ಬಟ್ ನಾವು ಮಾತ್ರ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋದ್ವಿ. ಸೊ ಅವ್ರು ನಮ್ಮನ್ನು ನೋಡ್ತಾ ಇರ್ಬೇಕಾದ್ರೆ ನಾವು ಏನೋ ಒಂದು ಸ್ವಲ್ಪ ಡೌಟ್ ಬಂತು ನನಗೆ. ಬಟ್ ಸ್ಟಿಲ್ ನಾವೇನು ಅಂದ್ಕೊಂಡ್ವಿ, ಇಗ್ನೋರ್ ಮಾಡ್ಕೊಂಡು ನಾರ್ಮಲಿ ನೋಡ್ತಾರಲ್ಲ ಅಂದ್ಕೊಂಡು ನಾವು ಇಗ್ನೋರ್ ಮಾಡಿ ಟ್ರೈನಿಗೆ ಹೊರಟ್ವಿ. ಆ್ಯಂಡ್ ಒನ್ ಥಿಂಗ್, ನಾವು ಫಸ್ಟ್ ಟೈಮ್ TGV ಟ್ರೈನಲ್ಲಿ ಹೊರಟಿದ್ದು. ಸೊ TGV ಟ್ರೈನು ಇಲ್ಲಿ ತುಂಬ ಫಾಸ್ಟೆಸ್ಟ್ ಟ್ರೈನು. ಸೊ ಲಿಯಾನಿಂದ ಪ್ಯಾರಿಸ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಅರೌಂಡ್ 500 ಕಿಲೋಮೀಟರ್ಸ್ ಇದೆ. ನಾವು ವಿದಿನ್ 2 ಅವರ್ಸಲ್ಲಿ 500 ಕಿಲೋಮೀಟರ್ನ ಕವರ್ ಮಾಡಿದ್ವಿ. ಥಿಂಕ್ ಹೌ ಫಾಸ್ಟ್ ಇಟ್ ಈಸ್. ಸೊ TGV ಟ್ರೈನಲ್ಲಿ ಬರೀ ಟ್ರೈನ್ ಅಷ್ಟೇ ಅಲ್ಲ, ಅದರಲ್ಲಿ ಡಬಲ್ ಡಕ್ಕರ್ ಟ್ರೈನ್ ಬೇರೆ ಇರುತ್ತೆ. ನಾವು ಮೇಲ್ಗಡೆ ಇರೋ ಪೋರ್ಷನಲ್ಲಿ ಹತ್ತಿದ್ವಿ. ಸೊ ಇಟ್ ವಾಸ್ ಸೋ ಫ್ಯಾಂಟಾಸ್ಟಿಕ್. ಯಾಕೆ ಅಂತಂದರೆ ಸೊ ವ್ಯೂ ಚೆನ್ನಾಗಿತ್ತು, ಎಲ್ಲ ಗ್ರೀನರಿ, ಹೊರಗಡೆ ಹೊಲ ಗದ್ದೆ ಏನೇನು ಇದೆಯಲ್ಲ ಅವ್ರದ್ದು ಅದೆಲ್ಲ ಕಾಣಿಸ್ತಾ ಇತ್ತು. ಫುಲ್ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು. ಸೊ ಇವನ್ ಫಾರ್ಮಿಂಗ್ ಲ್ಯಾಂಡ್ಗಳು ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಒಂಥರ ಈ ಕಾರ್ಟೂನಲ್ಲಿ ಹೇಗಿರುತ್ತಲ್ಲ ಕ್ಲೀನಾಗಿ ಕಾಣಿಸುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು. ಎಲ್ಲೇ ಆದ ಸುಮ್ಮನೆ ಗಿಡಗಳು ಬೆಳೆದಿರೋದು ಆ ಥರ ಎಲ್ಲೂ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಬಲ್ ಡಕ್ಕರ್ ಮೆಟ್ರೋ. So this is the Airbnb we booked. ಸ್ಟ್ಯಾಂಡ್ ಇದೆ. ಸೊ ಕಾಫಿ ಮೇಕರು, ಲೋಟಗಳಿದೆ, ಕ್ಯಾಟಲ್ ಇದೆ, ಬ್ರೆಡ್ ಮೇಕರ್ ಇದೆ. ಸೊ ಇದರಲ್ಲಿ ಶುಗರ್ ಎಷ್ಟು ಶುಗರ್ ಇಟ್ಟಿದ್ದಾರೆ ರವಿ? ಸಿ ಆಕ್ಚುಲಿ ಇಟ್ಸ್ ಗುಡ್. ಆಕ್ಚುಲಿ ನಾವು ಒಂದು ಬರಲ್ಲ ತರಕಾಗಲ್ಲ ಶುಗರ್. ಸಿ ಮಿನಿಮಮ್ ಏನು ಬೇಕು ಎಲ್ಲ ಇಟ್ಟಿದ್ದಾರೆ. ಹೆಲಾಪ್ಸು, ಅರ್ಬನ್ ಕಿಚನ್, ಕೆಫೆ, ಕಾಫಿ ಪೌಡರ್ ಎಲ್ಲ ಇದೆ ಅನ್ಸುತ್ತಿದೆ. ಕಾನ್ಫ್ಲೆಕ್ಸ್ ಇಟ್ಟಿದ್ದಾರೆ ಸಡನ್ ಆಗಿ ಬಂದಾಗ ಮಾಡ್ಕೊಂಡು ತಿನ್ನಕ್ಕೆ. ಸೊ ಇಲ್ಲೂ ಅಷ್ಟೇ ಆಯಿಲ್ಸ್ ಎಲ್ಲ ಇಟ್ಟಿದ್ದಾರೆ. ಆಯಿಲು ಸಿ ಆ್ಯಕ್ಚುಲಿ ಇದೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ಬಟ್ ನೋಡಿ ಸಾಕ್ಸು, ಆಯಿಲು, ಸ್ಪೆಗೇಟಿ, ಇವನ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಇಟ್ಸ್ ಗುಡ್. ಸ್ಟವ್ ಇದೆ. ಅಷ್ಟೇ ಅಲ್ಲದೆ ಡಿನ್ನರ್ ಸೆಟ್ ಇಟ್ಟಿದ್ದಾರೆ. ಡಿನ್ನರ್ ಸೆಟ್ಟಲ್ಲಿ ಏನು ಮಾಡಿದ್ದಾರೆ, ಸಿ ಒಂದು ಚಾಕ್ಲೇಟು ಮತ್ತು ಒಂದು ಬಿಸ್ಕೆಟ್ ಇಟ್ಟಿದ್ದಾರೆ. TV ಇದೆ, ಸೋಫಾ ಇದೆ. ಅಷ್ಟೇ ಅಲ್ಲದೆ ಒಂದು ಬೆಡ್. ಆ್ಯಂಡ್ ದಿಸ್ ಈಸ್ ಅ ಟಾಯ್ಲೆಟ್ room. Actually it's nice. Okay, everything is there. Shower is there, shower gel is there. So Paris ಅಲ್ಲಿ ಎಷ್ಟು ರೀ? ಇದು ಎಷ್ಟು? ಈಗ €97 ಆಯ್ತು. ಆದ್ರೆ 4 ಓಕೆ. ಬಟ್ ಚೆಕ್ ಇನ್ ಆಗೋದು 3 o'clock 4 o'clock ಇಂದ ನಾಳೆ ಬೆಳಗ್ಗೆ 10 ಗಂಟೆಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬುಕ್ ಮಾಡಬೇಕು. ಸಾಯಂಕಾಲ 4 ಗಂಟೆಯಿಂದ ಬೆಳಗ್ಗೆ 10 ಗಂಟೆ. ಓಕೆ. ಸೊ ಪ್ಯಾರಿಸ್ ಅಲ್ಲಿ ಒಂದು ನೈಟ್ ಉಳ್ಕೋಬಹುದು, ಅಂದ್ರೆ ಒಂದು ಈವ್ನಿಂಗ್ ಇಂದ ನಾಳೆ ಮಾರ್ನಿಂಗ್ ತನಕ ಉಳ್ಕೋಬಹುದು. ಅಷ್ಟು ಟೈಮಲ್ಲಿ ಬೇಕು ಅನ್ನೋರು. ಸೊ ಹೋಟೆಲ್ ನೀವು ಬುಕ್ ಮಾಡ್ತೀನಿ ಅಂತಂದ್ರೆ ಅರೌಂಡ್ €200 to €50 ಒನ್ ನೈಟಿಗೆ ಇರುತ್ತೆ. ಅಂದ್ರೆ ಪರ್ ಡೇ 24 hours ಇರುತ್ತದು. ಬಟ್ ಆದ್ರೆ ಅಲ್ಲಿ ಅಗೇನ್ ನಿಮಗೆ ಕುಕ್ ಮಾಡ್ಕೊಳಕ್ಕಾಗಲ್ಲ. ನಾವು ಮೊದಲನೇ ಪ್ಲಾನ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಫುಡ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಮಕ್ಳಿರೋದ್ರಿಂದ ನಮ್ಮ ಫುಡ್ ನಾವೇ ಕುಕ್ ಮಾಡ್ಕೋಬೇಕು ಅನ್ನೋದು ತಲೆಯಲ್ಲಿತ್ತು. ಹಾಗಾಗಿ Airbnbನೇ ಬುಕ್ ಮಾಡಬೇಕು ಅಂತಿತ್ತು. ಸೊ ಅದನ್ನ ಹುಡುಕಿದಾಗ ನಮಗೆ ಸ್ವಲ್ಪ ಔಟರ್ ಸ್ಕರ್ಟ್ ಆಗುತ್ತೆ, ಬಟ್ ಆದರೆ ಪ್ರೈಸ್ ವೈಸು ಹಾಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಅನಿಸ್ತು.
4 o'clock ಈವ್ನಿಂಗ್ ನಾವು ಚೆಕ್ ಇನ್ ಆಗ್ತಾ ಇರೋದು. ನಾಳೆ ಮಾರ್ನಿಂಗ್ 10 o'clock ತನಕ ಚೆಕ್ಔಟ್, ನಾಳೆ ಮಾರ್ನಿಂಗ್ 10 o'clock ಚೆಕ್ಔಟ್ ಮಾಡಬೇಕು. ಸೊ ಅಲ್ಲಿ ಅಷ್ಟು ಅವರಿಗೋಸ್ಕರ ಅವರು ಎಷ್ಟೋ €97 ಮಾಡಿದ್ದಾರೆ. ಸೊ ವರ್ತ್ ಇದೆ. ಬಟ್ ಎಲ್ಲ ಈ ಪ್ಯಾರಿಸ್ ಆಕ್ಚುಲಿ ತುಂಬಾನೇ ಎಕ್ಸ್ಪೆನ್ಸಿವ್. ಕಂಪ್ಯಾರಿಟಿವ್ಲಿ ಇದು ಬೆಟರ್ ಅಂತ ಅನಿಸ್ತು. ಈಗ ಟೈಮ್ 8:45. ಆಕ್ಚುಲಿ ಬೆಳಕು ನೋಡಿ ಹೆಂಗಿದೆ, 9 ಗಂಟೆ ಅನ್ನಕ್ ಆಗ್ತಾ ಇದೆ. ಬಟ್ ಬೆಳಕು ಮಾತ್ರ ಸಖತ್ತಾಗಿದೆ. ಹಾಗೆ ಚಳಿನೂ ಹಂಗೆ ಇದೆ. ಸೊ ಈ ಸಲ ನಮ್ಗೆ ಮೋಸ ಆಯ್ತು. ಚಳಿ ಇಲ್ಲ ಅನ್ಕೊಂಡು ಹಾಗೆ ಬಂದ್ಬಿಟ್ಟಿವಿ. ಬಟ್ ಆಕ್ಚುಲಿ ಪ್ಯಾರಿಸ್ ಕ್ಲೈಮೇಟ್ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಆಕ್ಚುಲಿ. ಯಾಕಂದ್ರೆ ಸೊ ಯಾವಾಗ ಹೆಂಗೆ ಯಾವ ತರ ಚಳಿ ಇರುತ್ತೆ, ಯಾವಾಗ ಮಳೆ ಇರುತ್ತೆ, ಮಧ್ಯಾಹ್ನದಿಂದ ಮಳೆ 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 ಚಳಿ ಸ್ಟಾರ್ಟ್ ಆಗ್ತಾ ಇದೆ. ವೆಕೇಶನ್ ಎಲ್ಲಿ ನೋಡಿದ್ರು ಈಗೆಲ್ಲ ಹಾಲಿಡೇಸ್ ಎಲ್ಲೋ ಕಂಟ್ರಿಲೆಲ್ಲ. ಹಾ, ಸೊ ಈಗೆಲ್ಲ ಅಲ್ಲಿಗೆ ಹೋಗ್ತಾ ಇದಾರೆ, ಅಲ್ಲಿ ಫೋಟೋ ತರ್ಸ್ಕೊಳಕ್ ಅಲ್ಲಿ ಹೋಗ್ತಾ ಇದಾರೆ. ಇನ್ನೂ ಒಂದಿಷ್ಟು ಜನ ತರ್ಸ್ಕೊಂತಾ ಇದಾರೆ ಆಕ್ಚುಲಿ. ಫ್ಯಾಮಿಲಿದಲ್ಲಿ ತಕೊಂಡಲ್ಲ. ಕೈ ಕೊಡು ಗಡಿ, ಕೈ ಕೊಡಿ, ಕೈ ಮಾಡೋ. ಪ್ಯಾರಿಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಪ್ಯಾರಿಸ್ ಅಲ್ಲಿ ಮೇನ್ ಪ್ಲೇಸ್ಗಳು ಏನಿದೆಯಲ್ಲ, ಸೊ ನೋಟ್ರ್ ಡ್ಯಾಮ್ ಆಗಿರ್ಬೋದು, ಪಿರಾಮಿಡ್ ಆಗಿರ್ಬೋದು, ಹಾಗೆ ಹಿಸ್ಟ್ರಿ, ಪ್ಯಾರಿಸ್ ಏನೇನೋ ಒಂದಿಷ್ಟು ಮಾನ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಇಟ್ ವಾಸ್ ಗುಡ್. ಅಲ್ಲೇ ಒಂದು ಮ್ಯಾರಥಾನ್ ಕೂಡ ನಡೀತಾ ಇತ್ತು ಅವತ್ತು. ಸೊ ಅದನ್ನು ಸೈಕಲ್ ನೋಡಿದ್ವಿ. ಇಲ್ಲಿನ ಜನ ಎಷ್ಟು ಕ್ರೇಜ್ ಇದ್ದಾರೆ ಮ್ಯಾರಥಾನ್ಗಳಿಗೆ ಆಗಲಿ ಅಥವಾ ಒಂದು ಫಿಸಿಕಲ್ ಫಿಟ್ನೆಸ್ ಬಗ್ಗೆ, ಅದನ್ನ ನೋಡಿ ತುಂಬಾನೇ ಖುಷಿನೂ ಆಯ್ತು. ಹಾಗೆ ನಾವು ಇನ್ನೂ ಫಿಟ್ ಆಗ್ಬೇಕು ಅಂತ ನನಗೆ ಒಂದು ಎನರ್ಜಿ ಬಂತು ಅದನ್ನ ನೋಡಿ. ಸೊ ಇಲ್ಲಿ ಬರೀ ಪ್ಯಾರಿಸ್ ಅಂತಲ್ಲ, ಲಿಯೋನಲ್ಲೂ ಕೂಡ ಅಷ್ಟೇ. ಆಲ್ ಟೈಮ್ ದೇ ವಾಂಟ್ ಟು ಬಿ ಫಿಟ್. ಸೊ ಹಾಗಾಗಿ ಅವ್ರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಏನ್ ನೋಡಲ್ಲ. ಯಾವ ಟೈಮಲ್ಲಿ ಅವ್ರಿಗೆ ಟೈಮ್ ಸಿಗುತ್ತೋ ಅವಾಗ ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಸೊ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ. ಸೊ ನೋಡೋಣ ಏನೇನ್ ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಈವ್ನಿಂಗ್ ಆಯ್ತು. ಈವ್ನಿಂಗ್ ಆಗ್ತಿದ್ದಂಗೆ 5 o'clock ಅಗೇನ್ ಅದೇ TGV ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾರ್ಟ್ ಫುಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಲೋ ಎನರ್ಜಿ.
ಎಲ್ಲರಿಗೂ ಎನರ್ಜಿ ಫುಲ್ ಆಗಿತ್ತು. ನಾವು ತಿರ್ಗಾ TGV ಟ್ರೈನಲ್ಲಿ ಬಂದು ಕುತ್ಕೊಂಡು ಇನ್ನೇನು ಟ್ರೈನ್ ಸ್ಟಾರ್ಟ್ ಆಯಿತು. ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆಗಿಯೋಷ್ಟರಲ್ಲಿ ಲಿಯೋನ್ ಬಂದಿತ್ತು. ಯಾಕಂದರೆ ಅಷ್ಟು ಸೂಪರ್ ಫಾಸ್ಟ್ ಇದೆ ಟ್ರೈನು. 2 ಅವರ್ಸಲ್ಲಿ ಬಂದಿದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಆಲ್ರೆಡಿ ಟಯರ್ಡ್ ಆಗಿದ್ವಿ ನಾವು. ಗೊತ್ತಾಗಲೇ ಇಲ್ಲ ಅದು ಹೇಗೆ ಬಂದ್ವಿ ಅಂತ. ಬಂದ ತಕ್ಷಣ ಹಾಗೆ ನಿಲ್ಲೂರು ಏನು ಸ್ಟಾರ್ಟ್ ಆಗಿತ್ತು, ಸೇಮ್ ಪ್ರಾಬ್ಲಮ್. ಮತ್ತೆ ನಾವು ಮನೆಗೆ ಬಂದು ಊಟ ಮಾಡಿ ಮಕ್ಕಳ ಮಲಗಿಸಿದ್ವಿ, ನಾವು ಮಲ್ಕೊಂಡ್ವಿ. ದಿಸ್ ಡೇ ತುಂಬ ಟಯರ್ಡ್ ಆಗಿತ್ತು, ಬಟ್ ಇಟ್ಸ್ ಫುಲ್ ಆಫ್ ಮೆಮೊರೀಸ್. ಸೊ ಈ ಮೆಮೊರೀಸ್ ಹೇಗೆ ಅಂತಂದರೆ ನಾವು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಇಂಥ ಒಂದು ಮೆಮೊರೀಸ್ಗಳು, ಇನ್ಸಿಡೆಂಟ್ಗಳು, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಹೀಗೆ ನಮ್ಮ ಲೈಫಲ್ಲಿ ಎಷ್ಟೆಲ್ಲ ಮೆಮೊರೀಸ್ಗಳಿರ್ತವೆ, ಅವನ್ನ ಒಂದೊಂದನ್ನು ನಾವು ಮರೆಯೋಕ್ಕಾಗಲ್ಲ ಅಲ್ವಾ. ಸೊ ಇದರಿಂದ ನಾನು ಏನು ಲೆಸನ್ ಲರ್ನ್ ಮಾಡಿದೆ ಅಥವಾ ಏನು ಕಲಿತೆ ಅಂತಂದರೆ, ಪ್ಯಾರಿಸ್ ಟ್ರಿಪ್ ಅಂದರೆ ಜಾಕೆಟ್ ಮಸ್ಟ್. ಬರೀ ಜುಲೈ ಆಗಸ್ಟ್ ಮಾತ್ರ ಇಲ್ಲಿ ಸಮ್ಮರ್. ಸೊ ಆ ಟೈಮ್ ಬಿಟ್ಟು ಜೂನ್ ಜುಲೈ ಆಗಸ್ಟ್ ಮಾತ್ರ ಸಮ್ಮರ್ ಅಂತೆ. ಸೊ ಆ ಟೈಮಲ್ಲಿ ಬಿಟ್ಟು ನೀವು ಎಲ್ಲ ಯಾವ ಟೈಮಲ್ಲೂ ಬರ್ತೀನಿ ಅಂದರೂ ಜಾಕೆಟ್ ಮಸ್ಟ್. ಅಟ್ಲೀಸ್ಟ್ ಒಂದು ಸ್ವೆಟರು, ಒಂದು ಅಂಬ್ರೆಲ್ಲ ಇಟ್ಕೊಂಡು ಬರೋದು ಒಳ್ಳೇದು. ಆದರೂ ಕೂಡ ಒಂದು ಒಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೊ ಓವರ್ ಆಲ್ ಇಟ್ಸ್ ಮೆಮೊರೇಬಲ್. ನೆಕ್ಸ್ಟ್ ವ್ಲಾಗಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಮೊಮೆಂಟ್ಸ್ಗಳು ಬರ್ತಾ ಇರ್ತವೆ ಇನ್ಮೇಲೆ. ಸೊ ಸ್ಟೇ ಟ್ಯೂನ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಯುರೋಪ್ ಟ್ರಿಪ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಯಾವುದೇ ಒಂದು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಾನು ಶೇರ್ ಮಾಡಿದಾಗೂ ನಿಮಗೆ ರೀಚ್ ಆಗುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.